ಜೆಡಿಎಸ್ ಜೊತೆಗಿನ ಮೈತ್ರಿ ಬಿಜೆಪಿ ಲಾಭಕ್ಕಿಂತ ನಷ್ಟವೇ ಜಾಸ್ತಿ. ಜೆಡಿಎಸ್ನಿಂದ ಬಿಜೆಪಿಗೆ ಹೊಡೆತದ ಮೇಲೆ ಹೊಡೆತ. ಹೈಕಮಾಂಡ್ ಮುಖ ನೋಡಿ ಸುಮ್ಮನಾಗಿದೆ ರಾಜ್ಯ ಬಿಜೆಪಿ. ಜೆಡಿಎಸ್ ಜೊತೆಗಿನ ಮೈತ್ರಿ ಬಿಜೆಪಿಗೆ ಲಾಭಕ್ಕಿಂತ ನಷ್ಟ ಜಾಸ್ತಿ. ಜೆಡಿಎಸ್ನಿಂದ ಬಿಜೆಪಿಗೆ ಹೊಡೆತದ ಮೇಲೆ ಹೊಡೆತ. ಹೈಕಮಾಂಡ್ ಮುಖ ನೋಡಿ ಸುಮ್ಮನಾಗಿದೆ ರಾಜ್ಯ ಬಿಜೆಪಿ. ಅಸಮಾಧಾನ ಇದ್ದರೂ ಕೂಡ ಹೊರಗೆ ತೋರಿಸಿಕೊಳ್ಳಲಾಗದಂತಹ ಸ್ಥಿತಿ. ಮೈತ್ರಿಯಲ್ಲಿ ನಿಧಾನವಾಗಿ ಒಳಗೊಳಗೆ ಮೂಡ್ತಾ ಇದೆ ಒಂದು ದೊಡ್ಡ ಬಿರುಕು. ಕುಮಾರಸ್ವಾಮಿ ನಡೆಗೆ ಆತಂಕಕಾರಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿ ಸಮನ್ವಯ ಸಮಿತಿ ರಚನೆಯ ಕೂಗು ಈಗ ಕೇಳಿಬರ್ತಾ ಇದೆ. ಎಸ್ ವೀಕ್ಷಕರೇ, ಜೆಡಿಎಸ್ ಬಿಜೆಪಿ ಮೈತ್ರಿ, ಈ ಒಂದು ಮೈತ್ರಿಗೆ ಸಾಕ್ಷಿಯಾಗಿದ್ದ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್. ಅದರ ಮುಖವನ್ನ ನೋಡಿ ಈಗ ರಾಜ್ಯದಲ್ಲಿ ಇರುವಂತಹ ಬಿಜೆಪಿ ಸೈಲೆಂಟ್ ಆಗಿ ಕೂತ್ಕೊಂಡಿದೆ. ರಾಜ್ಯ ಬಿಜೆಪಿಗೆ ಜೆಡಿಎಸ್ ಏನು ಮಾಡ್ತಾ ಇದೆ ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ. ಜೆಡಿಎಸ್ ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ನಲ್ಲಿ ತಾವು ಒಗ್ಗೂಡಿಸ್ತೀವಿ ಅಂತ ಹೇಳಿ ಹಳೆಯ ಮೈಸೂರನ್ನ ಸುತ್ತಾ ಇರೋದು ಅದು ಗೊತ್ತಿದೆ ರಾಜ್ಯ ಬಿಜೆಪಿಗೆ. ರಾಜ್ಯ ಬಿಜೆಪಿಗೆ ನೆಕ್ಸ್ಟ್ ಜೆಡಿಎಸ್ ಏನ್ ಮಾಡ್ಲಿಕ್ಕೆ ಹೊರಟಿದೆ ಅನ್ನೋದು ಗೊತ್ತಿದೆ. ಅದನ್ನ ಹೈಕಮಾಂಡ್ ಹೇಳಕ್ಕಾಗ್ತಾ ಇಲ್ಲ, ಬಿಡಕ್ಕಾಗ್ತಾ ಇಲ್ಲ. ಹೈಕಮಾಂಡ್ ಮುಖವನ್ನ ನೋಡಿ ರಾಜ್ಯ ಬಿಜೆಪಿ ಸೈಲೆಂಟ್ ಆಗಿ ಕೂತ್ಕೊಂಡಿದೆ. ಯಾಕಂಗಾಗ್ತಾ ಇದೆ? ಅದರ ಒಂದು ಭಾಗವಾಗಿರುವಂತಹ ಯಾವುದರ ಒಂದು ಭಾಗ? ಪಕ್ಷ ಸಂಘಟನೆ, ಪಕ್ಷವನ್ನ ಒಗ್ಗೂಡಿಸುವಂತ ಕಾರ್ಯವನ್ನ ಮಾಡ್ತಾ ಇರುವಂತಹ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಈ ಒಂದು ನಡೆಗೆ ಭಾರೀ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ. ಯಾಕಂದ್ರೆ ಇವತ್ತು ಕೃಷ್ಣಾ ನಾಯಕ್ ಅವರು, ಬಿಜೆಪಿಯ ನಾಯಕರಾಗಿರುವಂತಹ ಕೃಷ್ಣಾ ನಾಯಕ್ ಅವರು ಎಲ್ಲಿಗೋದ್ರು? ಜೆಡಿಎಸ್ಗೆ ಹೋದ್ರು. ಮೊದಲ ವಿಕೆಟ್ ಅನ್ನ ಹಳೆ ಮೈಸೂರು ಭಾಗದಲ್ಲಿ ಇನ್ನೇನು ಕಮಲ ಅರಳಿ ಹೂ ಬಿಡಬೇಕು ಕಿತ್ಕೊಂಡ್ಬಿಟ್ರು. ಸೊ ಆ ಒಂದು ನಿಟ್ಟಿನಲ್ಲಿ ಬಿಜೆಪಿ ಗೊತ್ತಾಗ್ತಾ ಇದೆ ಇದು ಜೆಡಿಎಸ್ ಒಳಗೆ ಮಾಡ್ತಾ ಇದೆ ಅಂತ ಹೇಳಿ. ಈಗ ಜೆಡಿಎಸ್ ಜೊತೆಗಿನ ಮೈತ್ರಿ ಬಿಜೆಪಿಗೆ ಲಾಭ ಆಗ್ತಾ ಇದೆಯೋ ನಷ್ಟ ಆಗ್ತಾ ಇದೆಯೋ? ನಷ್ಟ ಆಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಧ್ವಜವನ್ನ ನೆಟ್ಟು ಕಮಲವನ್ನ ಅರಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಾಕಷ್ಟು ಜನರಿಗೂ ಕೂಡ ಇದು ಅಸಮಾಧಾನವನ್ನು ತಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.